Welcome back, students. In the previous class, we will explain non-positional number system and then positional number system. An example of non-positional number system is Roman numbers. An example of positional number system is decimal number system base 10, binary number system base 2, octal number system base 8, hexadecimal number system base 16. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ತಮಗೆ ನಂಬರ್ ಸಿಸ್ಟಮ್ ಈ ವಿಷಯದಲ್ಲಿ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ಗೆ ಉದಾಹರಣೆಯಾಗಿ ರೋಮನ್ ನಂಬರ್ಸ್ ಅಂತ ಹೇಳಿದ್ದೇವೆ. ಪೊಸಿಷನಲ್ ನಂಬರ್ ಸಿಸ್ಟಮ್ಗೆ ಉದಾಹರಣೆಯಾಗಿ ಡೆಸಿಮಲ್ ನಂಬರ್ ಸಿಸ್ಟಮ್ ಬೇಸ್ 10, ಬೈನರಿ ನಂಬರ್ ಸಿಸ್ಟಮ್ ಬೇಸ್ 2, ಆಕ್ಟಲ್ ನಂಬರ್ ಸಿಸ್ಟಮ್ ಬೇಸ್ 8, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಬೇಸ್ 16. ಹೀಗೆ ತಮಗೆ ಪರಿಚಯ ಮಾಡಿಕೊಡಲಾಗಿದೆ ವಿದ್ಯಾರ್ಥಿಗಳೇ. ವಾಟ್ ಈಸ್ ಡೆಸಿಮಲ್ ನಂಬರ್ ಸಿಸ್ಟಮ್? ಈ ಎಕ್ಸಾಂಪಲನ್ನು ತಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ವಾಟ್ ಈಸ್ ಡೆಸಿಮಲ್ ನಂಬರ್ ಸಿಸ್ಟಮ್? ಡೆಸಿಮಲ್ ನಂಬರ್ ಸಿಸ್ಟಮ್ ಈಸ್ ಎ ಪೊಸಿಷನಲ್ ನಂಬರ್ ಸಿಸ್ಟಮ್, also called as base 10. Decimal number system contains 10 digits represented as 0 to 9. ವಿದ್ಯಾರ್ಥಿಗಳೇ, ಡೆಸಿಮಲ್ ನಂಬರ್ ಸಿಸ್ಟಮ್ ಅನ್ನೋದೊಂದು ಪೊಸಿಷನಲ್ ನಂಬರ್ ಸಿಸ್ಟಮ್ ಆಗಿದೆ. ಇನ್ನೊಂದು ವಿಧಾನದಲ್ಲಿ ನಾವು ಬೇಸ್ 10 ಸಿಸ್ಟಮ್ ಎಂದು ಕರೆಯುತ್ತೇವೆ. ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ನಮಗೆ 10 ಡಿಜಿಟ್ಸ್ ಆರ್ ಸಿಂಬಲ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಅವುಗಳೆಂದರೆ 0, 1, 2, 3, 4, 5, 6, 7, 8, 9. ಒಟ್ಟು ಇಲ್ಲಿ 10 ಡಿಜಿಟ್ಸ್ ಆದ ವಿದ್ಯಾರ್ಥಿಗಳೇ. ಅವುಗಳನ್ನು ನಾವು ಸಿಂಬಲ್ಸ್ ಎಂದಲೂ ಕರೆಯುತ್ತೇವೆ. ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಒಟ್ಟು 10 ಡಿಜಿಟ್ಸನ್ನು ನಾವು ಕಾಣ್ತೇವೆ. ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ? 0 ಇಂದ 9 ತನಕ ನಮಗೆ ಪ್ರಾರಂಭ ಆಗುತ್ತೆ. 9 ತನಕ ತಮಗೆ ಕೊನೆಗೊಳ್ಳುತ್ತೆ ವಿದ್ಯಾರ್ಥಿಗಳೇ. ಇಷ್ಟು ಡಿಜಿಟ್ಸನ್ನು ಒಳಗೊಂಡಿರುತ್ತೆ ಡೆಸಿಮಲ್ ನಂಬರ್ ಸಿಸ್ಟಮ್. ತಮಗೆ ಒಂದು ಎಕ್ಸಾಂಪಲ್ನ ನಾವಿಲ್ಲಿ ಕೊಟ್ಟಿದ್ದೇವೆ. ಟು ಸಿ ದ ಎಕ್ಸಾಂಪಲ್ ಈಸ್ ರೇಟ್ ಆನ್ ಎಕ್ಸಾಂಪಲ್ ಆಫ್ ಡೆಸಿಮಲ್ ನಂಬರ್ ಸಿಸ್ಟಮ್. ಎಕ್ಸಾಂಪಲ್ 1 ವಿದ್ಯಾರ್ಥಿಗಳೇ, ನಾವು ಇಲ್ಲಿ ನೀಡಿರುವಂಥ ಎಕ್ಸಾಂಪಲ್ 1ನಲ್ಲಿ 4 ಮತ್ತು 2 ಈ ಎರಡೂ ಅಂಕಿಗಳು ನಮಗೆ ಡೆಸಿಮಲ್ ನಂಬರ್ಸ್ನ ಡಿಜಿಟ್ಸ್ ಆಗಿದೆ ವಿದ್ಯಾರ್ಥಿಗಳೇ. 0 to 9 ಒಳಗೆ ಇವೆರಡೂ ಅಂಕಿಗಳು ಇದ್ದಾವೆ ನಮಗೆ. ಹಾಗಾಗಿ ಇಲ್ಲಿ ನಾವು ಈ ಎರಡು ಅಂಕಿಗಳನ್ನು ಸೇರಿ ನಾವೇಂತ ಕರಿತೇವೆ? ಡೆಸಿಮಲ್ ನಂಬರ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಇದನ್ನು ಹೌ ಕ್ಯಾನ್ ಪ್ರೂವ್ ಇಟ್? ನೀವು ಹೇಗೆ ಪ್ರೂವ್ ಮಾಡ್ತೀರಾ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಹೇಳಿ ಒಂದು ಎಕ್ಸಾಂಪಲ್ನ ನಾವಿಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದೇವೆ. ಆ ಎಕ್ಸ್ಪ್ಯಾಂಡ್ ಮಾಡೋಂಥ ಒಂದು ವಿಧಾನವನ್ನು ನಾವು ಇಲ್ಲಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನೀವು ಬೇಸ್ 10 ನೀವು ಬರೀಬೇಕಾಗುತ್ತೆ. ಹೀಗೆ ಇಲ್ಲಿ 4 ಮತ್ತು 2 4 and 2 ದೀಸ್ ಆರ್ ದ ಡೆಸಿಮಲ್ ನಂಬರ್ಸ್. ಇವು 0 to 9 ಒಳಗಿನ ಎರಡು ಅಂಕಿಗಳಾಗಿದೆ ವಿದ್ಯಾರ್ಥಿಗಳೇ. ನಾವು ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಕರೆದಿದ್ದೇವೆ. ಎಕ್ಸಾಂಪಲ್ 1 ನಾವು ಒಂದು ಎಕ್ಸ್ಪ್ಯಾಂಡ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಎಕ್ಸಾಂಪಲ್ 1 4 2 42 ಈಸ್ ಈಕ್ವಲ್ ಟು, ನಾವಿಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮ್ ಬೇಸ್ ಇಷ್ಟಾಗಿದೆ. ನಮಗೆ 10 ಅಂತ ಬೇಸನ್ನು ನಾವು ಬರೆಯೋದ್ರಿಂದ ನಾವೇನಾಗುತ್ತೆ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಇಂದಿನ ತರಗತಿ ತಮಗೆ ಹೇಳಿಕೊಟ್ಟಿದ್ದೇನೆ ಯಾವ ವೇಟ್ಸನ್ನು ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ನ ಹೇಳಿಕೊಟ್ಟಿದ್ದೇವೆ. ಒಂದು ಎಕ್ಸಾಂಪಲ್ ತಮಗೆ ಇನ್ನೊಂದು ಸಾರಿ ತಮಗೆ ಈ ಎಕ್ಸಾಂಪಲ್ನ ತೋರಿಸ್ಕೊಡ್ತೇನೆ. ದಿಸ್ ಇಸ್ ಎಕ್ಸಾಂಪಲ್ ಆಫ್ ಡೆಸಿಮಲ್ ನಂಬರ್ ಸಿಸ್ಟಮ್. ವಿದ್ಯಾರ್ಥಿಗಳೇ, ನಾವಿಲ್ಲಿ ಬರೆದಿದ್ದೇವೆ. ನಾವು ಇಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮಿನ ಲೆಫ್ಟ್ ಸೈಡಲ್ಲಿರುವಂಥ ಎಕ್ಸಾಂಪಲ್ಸ್ನ ಇಂಟೀಜರ್ ಪಾರ್ಟ್, ಡೆಸಿಮಲ್ ನಂಬರ್ನ ರೈಟ್ ಸೈಡ್ ಇರುವಂಥ ಎಕ್ಸಾಂಪಲನ್ನು ನಾವು ಇಲ್ಲಿ ಫ್ರಾಕ್ಷನ್ ಪಾರ್ಟ್ ಅಂತ ನೀವು ಪರಿಚಯ ಮಾಡಿಕೊಡ್ತೀವಿ ವಿದ್ಯಾರ್ಥಿಗಳೇ.
ಇಲ್ಲಿ 2 ಬಿಡಿ ಸ್ಥಾನದಲ್ಲಿದೆ, ಯೂನಿಟ್ಸಲ್ಲಿದೆ, ಹಾಗಾಗಿ 10⁻0. 4 10 ಟೆನ್ಸ್ ಆಗಿದೆ, ಹಾಗಾಗಿ ಇಲ್ಲಿ 10⁻1 10ರ ಸ್ಥಾನದಲ್ಲಿದೆ. 5 100ರ ಸ್ಥಾನದಲ್ಲಿದೆ, ಹಾಗಾಗಿ 10⁻2 ಹಂಡ್ರೆಡ್ಸ್ ಅಂತ ಬರ್ತವೆ ಇಲ್ಲಿ. ಹೀಗೆ ನಾವು ಈಗ ಹೇಳಿರುವಂಥ ಉದಾಹರಣೆಗಳನ್ನು ನಾವು ಈ ರೀತಿ ತಮಗೆ ಪರಿಚಯ ಮಾಡಿಕೊಡ್ತೇನೆ. ಇಲ್ಲಿ 10⁻0 1 ಇದು ಪ್ರಾರಂಭ ಆಗುತ್ತೆ. ನಮ್ಮ ಡೆಸಿಮಲ್ ಪಾಯಿಂಟಿಂದ ನೆಕ್ಸ್ಟ್ ಬರೆಯುವಾಗ ನಾವು ಏನು ಮಾಡ್ತೇವೆ, 10⁻−1 10⁻−2 ಈ ಬರಿತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ನಾವು ಇಲ್ಲಿ ಕೊಟ್ಟರಂಥ ಒಂದು ಎಕ್ಸಾಂಪಲ್ನ ನಾವು ಈಗ ನೋಡೋಣ ವಿದ್ಯಾರ್ಥಿಗಳು ಹೇಗಿದೆ ಅಂತ ಹೇಳಿ ತಮ್ಮಿದ್ರಿಗೆ. ಇಲ್ಲಿ 4 ಮತ್ತು 2 ಅಂತ ಇರೋದ್ರಿಂದ ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಹೇಳಿಲ್ಲ, ಹಾಗಾಗಿ ನೀವು ಇಲ್ಲಿ ಬಿಡಿ ಸ್ಥಾನದಲ್ಲಿ 2 ಇದೆ, 10ರ ಸ್ಥಾನದಲ್ಲಿ 4 ಇದೆ, ಹಾಗಾಗಿ ಇಲ್ಲಿ ನಾನು ಡೆಸಿಮಲ್ ನಂಬರ್ ಸಿಸ್ಟಮಿನ ವೆಯ್ಟ್ಸನ್ನು ನಾನು ಇಲ್ಲಿ ಬಳಸ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಬಿಡಿ ಸ್ಥಾನದಿಂದ ಹೋಗಬೇಕಾಗುತ್ತೆ. ಇಲ್ಲಿ ತಮಗೆ ಇಲ್ಲಿ 10⁻0 ಅಂತ ಬರೆದಿದ್ದೇನೆ. ಇಲ್ಲಿ 2 ಎನ್ನುವ 2 ಅಂಕ ಅಂಕೆ ಏನಿದೆ, ಈ 2 ಅಂಕ ಅಂಕೆ ನಮಗೆ ಬಿಡಿ ಸ್ಥಾನದಲ್ಲಿದೆ, ಇಲ್ಲಿ ತಾವು ಬರೆದುಕೊಂಡಿದ್ದೀರ ಯೂನಿಟ್ಸಲ್ಲಿದೆ, ಹಾಗಾಗಿ 2 × 10⁻0 ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ಲಸ್ಸನ್ನು ಹಾಕಬೇಕು, ಯಾಕಂತ ಹೇಳಿದ್ರೆ ನನಗೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಆದಮೇಲೆ 2 ಅಷ್ಟು ಅಂಕೆಗಳನ್ನು ಕೂಡಿದ ಮೇಲೆ ನಮಗೆ ಏನಾಗುತ್ತೆ 42 ಅಂತ ಅಂಕೆ ಸಿಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡುವಾಗ ನಾವು ಏನು ಮಾಡ್ತೇವೆ, ಇಲ್ಲಿ 2 × 10⁻0 10⁻0 ಅಂತ ನೀವು ಬರೆಯುವಂಥ ವಿಧಾನಗಳನ್ನು ಹೇಳಿದ್ದೇವೆ ಹಿಂದಿನ ತರಗತಿಯಲ್ಲಿ. ವೆಯ್ಟ್ಸ್ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಯೂನಿಟ್ಸಿಂದ ಪ್ರಾರಂಭ ಆಗುತ್ತೆ, ಹಾಗಾಗಿ ನಾವು 10⁻0 ಬರ್ದೇನೆ ವಿದ್ಯಾರ್ಥಿಗಳೇ. ಪ್ಲಸ್ ಇಲ್ಲಿ 4 ಅಂತ ಡಿಜಿಟ್ ಇದೆ, ಆ 4 ಅಂತ ಡಿಜಿಟನ್ನು ಏನು ಮಾಡ್ತೇನೆ, ಇಲ್ಲಿ 10⁻0 ಆಯಿತು. ನೆಕ್ಸ್ಟ್ ಕಮೆಂಟ್ಸ್ ಆಗೋಂಥದ್ದು ಯಾವುದು 10⁻1, ನೆಕ್ಸ್ಟ್ ಕಮೆಂಟ್ಸ್ ಆಗೋಂಥದ್ದೇನು 10⁻2, ಈ ರೀತಿ ಕಮೆಂಟ್ಸ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ, ಮುಂದುವರಿತಾ ಹೋಗುತ್ತೆ. ನಮಗೆ ಇಲ್ಲಿ ಡಿಜಿಟ್ 2 ಇದೆ, 2 × 10⁻0 ನೀವು ಬರ್ಕೊಳ್ಳೋ ವಿಧಾನದಲ್ಲಿ ಕರೆಕ್ಟಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನಾನು ಮಲ್ಟಿಪ್ಲಿಕೇಶನ್ ಮಾಡಿದರೆ ನನಗೇನಾಗುತ್ತೆ, ನನಗೆ 2 ಅಂತ ಸಿಕ್ಕಿದೆ. ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದರೆ ನನಗೆ 40 ಅಂತ ಸಿಕ್ಕಿದೆ. ಇವೆರಡನ್ನೂ ಅಡಿಷನ್ ಮಾಡಿದ ಮೇಲೆ ನಮಗೆ 42 ಅಂತ ಸಿಕ್ಕಿದೆ. ಹಾಗಾಗಿ ಇಲ್ಲಿ ನೀವು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. 10⁻0 ನಾವು ಯಾಕೆ ಬರೀಬೇಕು ಅಂತ ಹೇಳಿದರೆ, ಡೆಸಿಮಲ್ ನಂಬರ್ ಸಿಸ್ಟಮ್ ಆಗಿರೋದ್ರಿಂದ ನಾನು 10⁻0 ಬಿಡಿ ಸ್ಥಾನದಲ್ಲಿರುವಂಥದ್ದನ್ನು ಎಕ್ಸಾಂಪಲ್ ಬರೆದೇನೆ. 10ರ ಸ್ಥಾನದಲ್ಲಿರುವಂಥದ್ದು ಏನಾಗಿದೆ 10⁻1 ವಿದ್ಯಾರ್ಥಿಗಳೇ. ಇಲ್ಲಿ ಘಾತ ಸಂಖ್ಯೆಯನ್ನು ನೀವು ಗಮನಿಸಬೇಕು ಅಥವಾ ಎಕ್ಸ್ಪೋನೆಂಟನ್ನು ನೀವು ಗಮನಿಸಬೇಕಾಗುತ್ತೆ. ಫಸ್ಟ್ 0 ಬರೆದೇನೆ, ನೆಕ್ಸ್ಟ್ 1 ಬರಿತೇನೆ, ನೆಕ್ಸ್ಟ್ 2 ಬರಿತೇನೆ, ಹೀಗೆ ನಿಮಗೆ ಮುಂದುವರಿತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ನಾವು 2 ಅಂಕೆಗಳು ಇರೋದ್ರಿಂದ ನಾವು ಏನು ಮಾಡ್ತೇವೆ, ಇಲ್ಲಿ 10⁻0 ಅಂತ ಬರೆದೇನೆ, 10⁻1 ಅಂತ ಒಂದು ಬರೆದೇನೆ ವಿದ್ಯಾರ್ಥಿಗಳೇ. ಇಲ್ಲಿ 2 ಫಸ್ಟ್ ಡಿಜಿಟ್ ಇದೆ, ನಾವು ಬಿಡಿ ಸ್ಥಾನದಲ್ಲಿರೋದನ್ನು ಈ ಥರ ಬರಬೇಕು, 10ರ ಸ್ಥಾನದಲ್ಲಿರೋದನ್ನು ಈ ಥರ ಬರೀಬೇಕು, 100ರ ಸ್ಥಾನದಲ್ಲಿರೋದಿದ್ದರೆ 10⁻2 ಅಂತ ಬರೀತೇವೆ ವಿದ್ಯಾರ್ಥಿಗಳೇ. ಈಗ 4 × 10⁻1 ಬ್ರಾಕೆಟ್ ಪ್ಲಸ್ 2 × 10⁻0 ವಿದ್ಯಾರ್ಥಿಗಳೇ. ಇಲ್ಲಿ 4 ಆಸ್ ಇಟ್ ಈಸ್ ಬರ್ಕೊಳ್ಳಿ, ಇಂಟು 10⁻1 ಅಂತ ಹೇಳಿದರೆ ನೀವು 10ಅನ್ನು 1 ಬಾರಿ ಗುಣಿಸಿದರೆ 10 ಸಿಗುತ್ತೆ. ಆನ್ಸರ್ ತಮಗೆ ಗೊತ್ತಿದೆ. 10ಅನ್ನು ಎಷ್ಟು ಬಾರಿ ಗುಣಿಸ್ಬೇಕು, 1 ಬಾರಿ ನೀವು ಗುಣಿಸ್ಬೇಕಾಗತ್ತೆ. ಹಾಗಾಗಿ ಆನ್ಸರ್ ಎಷ್ಟು ಸಿಗುತ್ತೆ ವಿದ್ಯಾರ್ಥಿಗಳಿಗೆ, ಅಲ್ಲಿ 10 ಅಂತ ಸಿಕ್ಕಿದೆ ತಮಗೆ. ಪ್ಲಸ್ 2 × 10⁻0 ವಿದ್ಯಾರ್ಥಿಗಳೇ. ನಾವು ಲಾ ಆಫ್ ಎಕ್ಸ್ಪೋನೆಂಟಲ್ಲಿ ಒಂದು ನಿಯಮವನ್ನು ಕಲ್ತಿದ್ದೇವೆ, ಆ ರೂಲ್ಸನ್ನು ಇಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತೇನೆ. 8⁻0 ಈಸ್ ಈಕ್ವಲ್ ಟು 1 is example of law of exponent example. 8⁻0 ಈಸ್ ಈಕ್ವಲ್ ಟು 1. ನಮಗೆ ಏನ ಘಾತ 0 ಇತ್ತು ಅಂತ ಹೇಳಿದರೆ 1 ಅಂತ ಆನ್ಸರ್ ಇರೋದನ್ನು ನಾವು ಘಾತಾಂಕಗಳ ನಿಯಮದಲ್ಲಿ ಅಥವಾ ಲಾ ಆಫ್ ಎಕ್ಸ್ಪೋನೆಂಟ್ಸಲ್ಲಿ ಒಂದು ರೂಲನ್ನು ನೋಡಿದ್ದೇವೆ. ಇಲ್ಲಿ 8⁻0 ಈಸ್ ಈಕ್ವಲ್ ಟು 1. ಅದೇ ರೀತಿಯಾಗಿ 10⁻0 ಈಸ್ ಈಕ್ವಲ್ ಟು ಎಷ್ಟು ಬರೀಬೇಕು, ನೀವು 1 ಅಂತ ನೀವು ಬರೀಬೇಕು ವಿದ್ಯಾರ್ಥಿಗಳು. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ 10⁻0. ನೆಕ್ಸ್ಟ್ 4 × 10 ಈಸ್ ಈಕ್ವಲ್ ಟು 40 ವಿದ್ಯಾರ್ಥಿಗಳೇ. 10 ಮತ್ತು 10 × 4 ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ, 40 ಅಂತ ಸಿಕ್ಕಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 2 × 1 2 ಅಂತ ಆನ್ಸರ್ ಸಿಕ್ಕಿದೆ ನಮಗೆ. ಇಲ್ಲಿ ಅಡಿಷನ್ ಪಾರ್ಟ್ ಇರೋದ್ರಿಂದ ನೀವು 40 + 2 ಈಸ್ ಈಕ್ವಲ್ ಟು 42 ವಿದ್ಯಾರ್ಥಿಗಳೇ. ನಾವು ತಗೊಂಡಂಥ ಡೆಸಿಮಲ್ ನಂಬರ್ ತೊಗೊಂಡಿದ್ದೇವೆ, ಎಕ್ಸ್ಪ್ಯಾಂಡ್ ಮಾಡಿ ಬರೆದಾಗ ನಮಗೇನಾಗಿದೆ ಮತ್ತು ನಮಗೆ 42 ಅಂತ ಸಿಕ್ಕಿದೆ. ಇಟ್ ಈಸ್ ಟ್ರೂ. ನಾವು ಡೆಸಿಮಲ್ ನಂಬರ್ ಸಿಸ್ಟಮ್ನ ಬೇಸನ್ನು ನೀವು ಬರೆದು ಹೇಳ್ಬೇಕಾಗುತ್ತೆ ವಿದ್ಯಾರ್ಥಿಗಳು. ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಎಕ್ಸಾಂಪಲ್. ನಾವು
ಇಲ್ಲಿ ಕೊಟ್ಟಿರೋಂಥ ಸಂಖ್ಯೆ ಡೆಸಿಮಲ್ ನಂಬರ್ ಸಿಸ್ಟಮ್ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ನ ಎಕ್ಸ್ಪ್ಯಾಂಡ್ ಮಾಡಿದ್ವಿ ಅಷ್ಟೇ ವಿದ್ಯಾರ್ಥಿಗಳೇ. ತಮಗೆ ಸೆವೆಂತಿಂದಲ್ಲ ಅಪ್ ಟು SLC ತನಕ ಈ ಎಕ್ಸಾಂಪಲ್ಗಳೆಲ್ಲ ಪರಿಚಯ ಇದ್ದಾವೆ, ಹಾಗಾಗಿ ನಿಮಗೆ ಹೇಳ್ತಿದ್ದಾವೆ. ಸೆಕೆಂಡ್ ಒನ್ ಎಕ್ಸಾಂಪಲ್ 2 4270 ವಿದ್ಯಾರ್ಥಿಗಳೇ, ಇಲ್ಲಿ 4 ಡಿಜಿಟನ್ನು ಕೊಡಲಾಗಿದೆ. ಬಿಡಿ ಸ್ಥಾನದಲ್ಲಿ 10 ಇದೆ, ಯೂನಿಟ್ಸ್ ಅಂತ ಕರಿತವೆ. 10ರ ಸ್ಥಾನದಲ್ಲಿ 7 ಇದೆ, ಟೆನ್ಸ್ ಅಂತ ಕರಿತವೆ. 100ರ ಸ್ಥಾನದಲ್ಲಿ 2 ಇದೆ, ಹಂಡ್ರೆಡ್ಸ್ ಅಂತ ಕರಿತವೆ. 1000 ಸ್ಥಾನದಲ್ಲಿ 4 ಇದೆ, 1000s ಅಂತ ಕರಿತವೆ. ವಿದ್ಯಾರ್ಥಿಗಳೇ, ನೀವೀಗ ಡೆಸಿಮಲ್ ನಂಬರ್ ಸಿಸ್ಟಮನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರಿತಿದ್ದೀರಾ, ಅದನ್ನು ನೋಡ್ತಿದ್ದೀರಾ, ಪ್ರೂವ್ ಮಾಡ್ತಿದ್ದೀರಾ. ಹಾಗಾಗಿ ಏನು ಮಾಡ್ತಿದ್ದೇವೆ ನಾವು, ಬಿಡಿ ಸ್ಥಾನದಲ್ಲಿರುವಂಥ 0ವನ್ನು ನಾವಿಲ್ಲಿ ಬರ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ 2 ಅಂತ ಬರೆದಿದೆ, ಸಾರಿ. ಫೋರ್ 2 7 0. ವಿದ್ಯಾರ್ಥಿಗಳೇ, ಇಲ್ಲಿ 4 ಡಿಜಿಟನ್ನು ತಮಗೆ ಕೊಡಲಾಗಿದೆ. ಬಿಡಿ ಸ್ಥಾನದಲ್ಲಿ ಅಥವಾ ಯೂನಿಟ್ಸಲ್ಲಿ 0 ಇದೆ. ನೆಕ್ಸ್ಟ್ ಟೆನ್ಸಲ್ಲಿ 7 ಇದೆ, ಹಂಡ್ರೆಡ್ಸಲ್ಲಿ 2 ಇದೆ, ಥೌಸಂಡ್ಸಲ್ಲಿ 4 ಇದೆ ವಿದ್ಯಾರ್ಥಿಗಳೇ. ಹಾಗಾಗಿ ಬಿಡಿ ಸ್ಥಾನದಲ್ಲಿರುವಂಥದ್ದು, ಯೂನಿಟ್ಸಲ್ಲಿರುವಂಥದ್ದನ್ನು ನಾವು ಏನು ಮಾಡಬೇಕು, 10⁻0. ಆ ಸ್ಥಾನದಲ್ಲಿರುವಂಥ ಅಂಕಿ ಯಾವುದಿದೆ, ನಿಮಗೆ 0 ಇದೆ. ನೀವು ಈ ರೀತಿ ಬರ್ಕೊಳ್ತೇವೆ ವಿದ್ಯಾರ್ಥಿಗಳು. ದಿಸ್ ಇದೆ ಎಕ್ಸಾಂಪಲ್ ಆಫ್ ಯೂನಿಟ್ಸ್. ವಿದ್ಯಾರ್ಥಿಗಳೇ, ಬಿಡಿ ಸ್ಥಾನದಲ್ಲಿರುವಂಥ ಅಂಕಿಯನ್ನು ನಾವು ಈ ಥರ ಎಕ್ಸ್ಪ್ಯಾಂಡ್ ಮಾಡಿ ಬರಿತಾ ಇದ್ದಾವೆ. ನಮಗೆ 0 × 10⁻0. ದಿಸ್ ದ ವೇಟ್ ಆಫ್ ಯೂನಿಟ್ಸ್. ಬಿಡಿ ಸ್ಥಾನದಲ್ಲಿರುವಂಥದ್ದಕ್ಕೆ ನೀವು ಈ ಥರ ಬರೀಬೇಕು. ನೆಕ್ಸ್ಟ್ ಪ್ಲಸ್. ನೀವು ಪ್ಲಸ್ಸನ್ನು ಯಾಕೆ ಹಾಕಬೇಕು ಅಂತ ಹೇಳಿದರೆ, ನಮಗೆ ಎಲ್ಲ ಅಂಕಿಗಳನ್ನು ನಾವು ಆ್ಯಡ್ ಮಾಡಿದಾಗ ನನಗೆ ಈ ಡೆಸಿಮಲ್ ನಂಬರ್ ಸಿಗುತ್ತೆ. ಹಾಗಾಗಿ ನೀವು ಪ್ಲಸ್ಸನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇಲ್ಲಿ 10ರ ಸ್ಥಾನದಲ್ಲಿರುವಂಥದ್ದು, ಟೆನ್ಸಲ್ಲಿರುವಂಥ ಎಕ್ಸಾಂಪಲ್ನ 10⁻1 ಎರಡನೇ ಅಂಕಿ ತಗೊತಿದ್ದೀನಿ, 7 × 10⁻1. ನೆಕ್ಸ್ಟ್ ಹಂಡ್ರೆಡ್ಸಲ್ಲಿರುವಂಥದ್ದು ಎಕ್ಸಾಂಪಲ್ ನಾವು ತೊಗೊತಿದ್ದೀವಿ, 2 × 10⁻, ಇಲ್ಲಿ 2 ಅಂತ ಬರೀಬೇಕು ವಿದ್ಯಾರ್ಥಿ. ಯಾಕಂದರೆ ಇಲ್ಲಿ ನೀವು 10⁻2 ಅಂತ ಹೇಳಿದರೆ 10ಅನ್ನು 2 ಸಾರಿ ಗುಣಿಸಿದಾಗ ಏನಾಗುತ್ತೆ, ನಮಗೆ 100 ಸಿಗುತ್ತೆ. ಹಾಗಾಗಿ ನೀವು 100ರ ಸ್ಥಾನದಲ್ಲಿರುವಂಥದ್ದನ್ನು ಈ ಥರ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಎಕ್ಸಾಂಪಲ್ನ. ನೆಕ್ಸ್ಟ್ 1000 ಸ್ಥಾನದಲ್ಲಿರೋಂಥ ಎಕ್ಸಾಂಪಲ್ ನಾವು ಏನು ಬರ್ತಿದ್ವಿ, ಥೌಸಂಡ್ಸ್ ಇರೋಂಥದ್ದನ್ನು, ಇಲ್ಲಿ ಡಿಜಿಟ್ ಎಷ್ಟಿದೆ, 4 ಇದೆ, × 10⁻3. 10ಅನ್ನು 3 ಸರಿ ನೀವು ಮಲ್ಟಿಪ್ಲಿಕೇಶನ್ ಮಾಡಿದರೆ 10⁻3 = 1000 ಆಗುತ್ತೆ. ಹಾಗಾಗಿ ನಾವು 4000 ಅಂತ ನಾವು ಬರೀಬೇಕು. ಒಂದು ಎಕ್ಸಾಂಪಲ್ ಬರುತ್ತೆ ವಿದ್ಯಾರ್ಥಿ, ಹಾಗಾಗಿ ಈ ರೀತಿ ಬರೀತೀರ. ನೆಕ್ಸ್ಟ್ 0 × 10⁻0 ವಿದ್ಯಾರ್ಥಿಗಳೇ, ಲಾ ಆಫ್ ಎಕ್ಸ್ಪೋನೆಂಟ್ಸಲ್ಲಿ 10⁻0 ಏನು ಹಾಗಾದರೆ ನಮಗೆ 1 ಅಂತ ಆನ್ಸರ್ ಸಿಕ್ಕಿದೆ. 0 ಆ್ಯಸ್ ಇಟ್ ಬರ್ಕೊಳ್ಳಿ. 10⁻1 10ಅನ್ನು ಎಷ್ಟು ಸಲ ಮಲ್ಟಿಪ್ಲಿಕೇಶನ್ ಮಾಡಬೇಕು, 1 ಟೈಮ್ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. ಹಾಗಾಗಿ ಅದು 10 ಇದೆ. 10⁻2 ಅಂತ ಹೇಳಿದರೆ ನೀವು 10ಅನ್ನು 2 ಬಾರಿ ಗುಣಿಸ್ತೀರಾ, ಹಾಗಾಗಿ 100 ಇದೆ. ನೆಕ್ಸ್ಟ್ 10ಅನ್ನು 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ, ಇಲ್ಲಿ 1000 ಆಗುತ್ತೆ ವಿದ್ಯಾರ್ಥಿಗಳೇ. ಈಗ ನಮಗೆ ಇಲ್ಲಿ 4 × 1000 4000, 2 × 100 200, 7 × 10 70, 0 × 1 0 ಅಂತ ಹೇಳಿದರೆ ನಮಗೆ ಗೊತ್ತಿದೆ 0 ಇಂದ ಯಾವುದೇ ಅಂಕಿಗಳನ್ನು ನೀವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೇನು ಸಿಗುತ್ತೆ ವಿದ್ಯಾರ್ಥಿಗಳೇ, ಹಾಗಾದರೆ 0 ಸಿಗುತ್ತೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಅಂಕಿಗಳನ್ನು ನೀವು ಅಡಿಷನ್ ಮಾಡಿದರೆ ನಮಗೆ ಎಷ್ಟಾಗುತ್ತೆ, 4270. ವಿದ್ಯಾರ್ಥಿಗಳೇ, ನಾವು ತೊಗೊಂಡ್ರಂಥ ಡೆಸಿಮಲ್ ನಂಬರ್ ಸಿಸ್ಟಮ್ ಈಗ ನಾವು ಎಕ್ಸ್ಪ್ಯಾಂಡ್ ಮಾಡಿ ನೋಡಿದ್ದೇವೆ, ನಮಗೆ ಕರೆಕ್ಟಾಗಿ ಆನ್ಸರ್ ಬಂದಿದೆ. ನಾವು ಇಲ್ಲಿ ವೇಟ್ಸನ್ನು ಇರೋಂಥ ಡಿಜಿಟ್ಸಲ್ಲಿ ಆ ಪೊಸಿಷನ್ ಯಾವುದಿದೆ ಆ ಪೊಸಿಷನನ್ನು ನೀವು ಬರ್ಕೋಬೇಕು. ದಿಸ್ ಇಸ್ ದ ಯೂನಿಟ್ಸ್ ಪೊಸಿಷನ್, ದಿಸ್ ಇಸ್ ದ ಟೆನ್ಸ್ ಪೊಸಿಷನ್, ನೆಕ್ಸ್ಟ್ ಹಂಡ್ರೆಡ್ಸ್ ಪೊಸಿಷನ್, ದಿಸ್ ಇಸ್ ದ ಥೌಸಂಡ್ಸ್ ಪೊಸಿಷನ್. ಹೀಗೆ ನೀವು ಆ ಪೊಸಿಷನ್ ತಕ್ಕಂತೆ ವೇಟ್ಸನ್ನು ನೀವು ಈ ವೇಟ್ಸನ್ನು ನೀವು ಬರೆದ್ಬಿಟ್ಟೆ ಮಾಡಬೇಕು. ನೀವು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೇನು ದೊರೆಯುತ್ತೆ, ನಮಗೆ ಯಾವ ಡೆಸಿಮಲ್ ನಂಬರ್ ತೊಗೊಂಡಿದ್ದೇವೆ ಸರಿ ಇಲ್ಲ ಅದಕ್ಕೆ ನಮಗೆ ಒಂದು ಎಕ್ಸಾಂಪಲ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳೇ. ಇದು ಬೇಸ್ 10. ನೆಕ್ಸ್ಟ್ ಎಕ್ಸಾಂಪಲ್ 3 ವಿದ್ಯಾರ್ಥಿಗಳೇ,
ಆ ಎರಡು ಎಕ್ಸಾಂಪಲ್ಗಿಂತ ಒಂದು ಡಿಫ್ರೆಂಟಾಗಿ ನಾವು ಇಲ್ಲಿ ಬರೆದಿದ್ದೇವೆ. ನಮಗೆ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇರಲಿಲ್ಲ, ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಹೇಳ್ತಿದ್ದೇವೆ. ಇಲ್ಲಿ 732.24 ವಿದ್ಯಾರ್ಥಿಗಳೇ, ಇಲ್ಲಿ ಡೆಸಿಮಲ್ ಪಾಯಿಂಟಿಂದ ಮುಂದೆ ಇರೋಂಥ ನೆಕ್ಸ್ಟ್ ಇರೋಂಥ ಅಂಕಿಗಳನ್ನು ನಾನು 2, 4 ಅಂತ ಹೇಳ್ತಿದ್ದೇನೆ. ದಿಸ್ ಇಸ್ ದ ಇಂಟೀಜರ್ ಪಾರ್ಟ್. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಇಂಟೀಜರ್ ಪಾರ್ಟ್. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ this is the example of fraction part. This one is the example of integer part. ವಿದ್ಯಾರ್ಥಿಗಳೇ, ಡೆಸಿಮಲ್ ಪಾಯಿಂಟಿಂದ ಎಡಭಾಗದಲ್ಲಿರುವಂಥದ್ದು ಇಂಟೀಜರ್ ಪಾರ್ಟ್ ಅಂತ ಹೇಳ್ತಿದ್ವಿ. ಪಾಯಿಂಟಿಂದ ಬಲಗಡೆ ಬರೆಯುವಂಥ ಎಕ್ಸಾಂಪಲ್ನ ನಾವು ಫ್ರ್ಯಾಕ್ಷನ್ ಪಾರ್ಟ್ ಅಂತ ಹೇಳ್ತಿದ್ದೇವೆ. ತಮಗೆ ಗೊತ್ತಿದೆ, ಹಿಂದಿನ ಸಲ ಪರಿಚಯ ಮಾಡಿಕೊಟ್ಟಿದ್ದೇನೆ. ಅಲ್ಲಿ ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂ ಇರೋಂಥದ್ದನ್ನು ಹೇಗೆ ನಾವು ಅದನ್ನು ಫ್ರ್ಯಾಕ್ಷನ್ ಮೆಥಡಲ್ಲಿ ಬರೆದಿದ್ದೇವೆ ಅಂತ ಎಕ್ಸಾಂಪಲ್ ಒಂದು ನಿಮಗೆ ತಿಳಿಸ್ಕೊಡಿದ್ದೇನೆ. ಇನ್ನು ಸರಿ ಹೇಳ್ಕೊಡ್ತಿದ್ದೇವೆ. ಈಗ ಡೆಸಿಮಲ್ ನಂಬರ್ ಎಕ್ಸಾಂಪಲ್ 3ಯಲ್ಲಿ ಒಂದು ಪಾಯಿಂಟ್ ಎಕ್ಸಾಂಪಲನ್ನು ತೊಗೊಂಡಿದ್ದೇವೆ ವಿದ್ಯಾರ್ಥಿಗಳೇ. ನಾವು ಮೊದಲು ಇಂಟೀಜರ್ ಪಾರ್ಟನ್ನು ಗಮನಿಸೋಣ ಹೇಗಿದೆ ಅಂತೇಳಿ. ಇಂಟೀಜರ್ ಪಾರ್ಟಲ್ಲಿ ನಮಗೆ 2, 3, 7 ಇಂಟೀಜರ್ ಪಾರ್ಟಲ್ಲಿ 2, 3, 7 ಎಕ್ಸಾಂಪಲ್ ಇದೆ ವಿದ್ಯಾರ್ಥಿಗಳೇ. ಇಂಟೀಜರ್ ಪಾರ್ಟಲ್ಲಿ ಯೂನಿಟ್ಸನ್ನು ನಾವು ಹೇಗೆ ಮಾಡಬೇಕಾದ್ರೆ ಇಲ್ಲಿ 10⁻0, ಟೆನ್ಸನ್ನು 10⁻1, ಹಂಡ್ರೆಡ್ಸನ್ನು 10⁻2. ಹಾಗಾಗಿ ಇಲ್ಲಿ 2 ಅಂತ ಇದೆ, ನಾನು 2ಅನ್ನು ಯೂನಿಟ್ಸಿಂದ ವೆಯ್ಟ್ಸನ್ನು ತಗೋತೀನಿ. ಯೂನಿಟ್ಸಲ್ಲಿ ಬರೋದಂಥ ವಿದ್ಯಾರ್ಥಿಗಳೇ, ಯೂನಿಟ್ಸನ್ನು 2 ಅಂತ ಇದೆ, ಅದನ್ನು 10⁻0 ಇಂದ ನೀವು ತಗೋಬೇಕು. ಯಾಕೆ 10⁻0 ಅಂತ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತೀರ ಸರ್ ಅಂತ ಹೇಳಿದರೆ, ನಮಗೆ ಇಲ್ಲಿ ಯೂನಿಟ್ಸನ್ನು ನಾವು ಹೇಳಿದ್ದೇವೆ, ಯಾವ ವೆಯ್ಟ್ಸಿಂದ ನೀವು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಿಮಗೆ ನಿಮ್ಮ ಅಂಕಿ ದೊರೆಯುತ್ತೆ ಅಂತ ಹೇಳಿದ್ದೇವೆ. ಹಾಗಾಗಿ ಇಲ್ಲಿ 10⁻0. ನೆಕ್ಸ್ಟ್ ಟೆನ್ಸನ್ನು 10⁻1, ಹಂಡ್ರೆಡ್ಸನ್ನು 10⁻2 ವಿದ್ಯಾರ್ಥಿಗಳೇ. ಇಲ್ಲಿ ಬಿಡಿ ಸ್ಥಾನದಲ್ಲಿದೆ, ಯೂನಿಟ್ಸಲ್ಲಿದೆ 2 ಬರ್ಕೊಳ್ಳಿ. 10ರ ಸ್ಥಾನದಲ್ಲಿದೆ, ಟೆನ್ಸ್ ಇದೆ 3 ಬರ್ಕೊಳ್ಳಿ. ನೆಕ್ಸ್ಟ್ 7 ಅನ್ನೋದು ಯಾವ ಪೊಸಿಷನಲ್ಲಿದೆ, ಹಂಡ್ರೆಡ್ಸ್ ಪೊಸಿಷನಲ್ಲಿದೆ, ಹಾಗಾಗಿ 7ಅನ್ನು ಬರ್ಕೊಳ್ತೇವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಬಂದಿರೋದ್ರಿಂದ ನೀವು ಪ್ಲಸ್ಸನ್ನೇ ಹಾಕಬೇಕು ವಿದ್ಯಾರ್ಥಿಗಳೇ. ಇದು ಗಮನದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ನಿಂದ ಟು ಎಕ್ಸ್ಪ್ಯಾಂಡ್ ದ ಡೆಸಿಮಲ್ ಪಾಯಿಂಟ್ನ ಎಕ್ಸ್ಪ್ಯಾಂಡ್ ಮಾಡಿ ಬರಿತಿದ್ದೀವಿ ವಿದ್ಯಾರ್ಥಿಗಳೇ. ಈ ಪಾಯಿಂಟನ್ನು ನಾವು ಏನು ಮಾಡ್ತಿದ್ವಿ ಹಾಗಾದ್ರೆ ನೀವು ಪ್ಲಸ್ ಮಾಡೇ ಬರೀಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ 2 ಇದೆ, ನಾವು ಇನ್ನೊಂದು ಸರಿ ಬರ್ತೀವಿ ವಿದ್ಯಾರ್ಥಿಗಳೇ. ನಿಮಗೆ ಇಲ್ಲಿ ಪಾಯಿಂಟಿಂದ ಬಲಭಾಗದಲ್ಲಿ ಬರೀವಾಗ ಅಂತ ಹೇಳಿ ಮಾಡಿದ್ದೇವೆ 2 × 10⁻−1. ಇಲ್ಲಿ ಟೆನ್ಸಲ್ಲಿದೆ, ಹಂಡ್ರೆಡ್ಸಲ್ಲಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಏನು ಮಾಡಬೇಕು ಅಂತ ನೀವು ಈ ಟೆನ್ಸಲ್ಲಿ ಇರೋದರಿಂದ ನಾವು ಏನು ಮಾಡ್ತೇವೆ, ಇಲ್ಲಿ 0.2ಅನ್ನು ಹಿಂದಿನ ತರಗತಿಯಲ್ಲಿ ನಾವು ಹೇಗೆ ಕೊಟ್ಟಿದ್ದೇವೆ ತಮಗೆ, ಹೇಗೆ ಒಂದು ಎಕ್ಸಾಂಪಲ್ನ ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಪಾಯಿಂಟ್ ಹೇಗಿರುತ್ತೆ ಅಂತ ಎಕ್ಸಾಂಪಲ್ ಹೇಗೆ ಕೊಟ್ಟಿದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ 10⁻−1 ಅಂತ ನಾವು ಇಲ್ಲಿ ಪಾಯಿಂಟನ್ನು ನೆಕ್ಸ್ಟ್ ಬರೋಂಥ ಡಿಜಿಟನ್ನು ಈ ರೀತಿ ಬರ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿರುವಂಥ ಎಕ್ಸಾಂಪಲ್ನ ತಮಗೆ ಗಮನಿಸ್ಕೋಬೇಕು. ನಾನು ಬರೆದಂಥ ಎಕ್ಸಾಂಪಲ್ ಹೇಗಿದೆ ಹಾಗಾದರೆ ಇಲ್ಲಿ ನಿಮಗೆ ಫ್ರ್ಯಾಕ್ಷನ್ ಪಾರ್ಟಲ್ಲಿದೆ. ಹಾಗಾಗಿ ಇಲ್ಲಿ 2 ಇದೆ, 2ಅನ್ನು 2 × 10⁻−1 ವಿದ್ಯಾರ್ಥಿಗಳೇ. ಈ ಫ್ರ್ಯಾಕ್ಷನ್ ಪಾರ್ಟಲ್ಲಿ ನಾವು ಇಲ್ಲಿಂದ ಕಮೆಂಟ್ಸ್ ಆಗುತ್ತೆ, ನಮಗೆ 10⁻−1 ಕಮೆಂಟ್ಸ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ವಿದ್ಯಾರ್ಥಿಗಳೇ. ಇಲ್ಲಿ 4 ಇದೆ, ಆ 4 ಅಂತ ಡಿಜಿಟನ್ನು ನಾವು 4 × 10⁻−2. ಏಕೆಂದರೆ ನಮಗಿಲ್ಲಿ 0 ಕಮೆಂಟ್ಸ್ ಆಗಿರುತ್ತೆ, ಲೆಫ್ಟ್ ಸೈಡಿಗೆ ಬರಿದ್ದೇವೆ. ಪಾಯಿಂಟಿಂದ ಎಡಗಭಾಗಕ್ಕೆ ನಾವಿಲ್ಲಿ ಫ್ರ್ಯಾಕ್ಷನ್ ಪಾರ್ಟ್ ಬಂದ ಪಾಯಿಂಟಿಂದ ಬಲಭಾಗದಲ್ಲಿ ಬರೋಂಥ ಎಕ್ಸಾಂಪಲ್ನ ನಾವು ಇಲ್ಲಿ ಫ್ರ್ಯಾಕ್ಷನ್ ಪಾರ್ಟಲ್ಲಿ ಬರಬೇಕಾಗುತ್ತೆ. ಹಾಗಾಗಿ 10⁻, ಮೊದಲು ಇರೋಂಥ ಡಿಜಿಟನ್ನು ನೀವೇ ಮಾಡಬೇಕು 10⁻−1. ನೆಕ್ಸ್ಟ್ ಇರೋಂಥ ಡಿಜಿಟ್ 4 ಇದೆ, 4 × 10⁻−2 ವಿದ್ಯಾರ್ಥಿಗಳೇ. ಈ ಎಕ್ಸಾಂಪಲ್ ಬರೆಯುವಂಥ ವಿಧಾನ ಗೊತ್ತಾಗಿದೆ ಅಂತ ನಿಮಗೆ ಪರಿಚಯ ಮಾಡ್ಕೊಂಡಿದ್ದೇನೆ. ನಾನೀಗ ಯೂನಿಟ್ಸಲ್ಲಿದೆ, ಟೆನ್ಸಲ್ಲಿದೆ, ಹಂಡ್ರೆಡ್ಸಲ್ಲಿದೆ, ಪಾಯಿಂಟನ್ನು ನೀವು ಪ್ಲಸ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಇಲ್ಲಿ 10⁻−1, 10⁻−2. ದಿಸ್ ಇಸ್ ದ ಇಂಟೀಜರ್ ಪಾರ್ಟ್, ದಿಸ್ ಒನ್ ಇಸ್ ದ ಫ್ರ್ಯಾಕ್ಷನ್ ಪಾರ್ಟ್ ವಿದ್ಯಾರ್ಥಿಗಳೇ. ಇಲ್ಲಿ 7 × 10⁻2 ಇದೆ. ನಾನು 10ಅನ್ನು 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ, 10ಅನ್ನು 2 ಸರಿ ಗುಣಿಸಿದರೆ 100 ಸಿಗುತ್ತೆ. 3 × 10⁻1, 10ಅನ್ನು 1 ಸರಿ ನೀವು ಗುಣಿಸ್ತೀರಾ, 10⁻1 ಅಂತ ಹೇಳಿದರೆ 10ಅನ್ನು 1 ಸರಿ ಗುಣಿಸ್ಬೇಕು. 3 × 10 ಆಯಿತು. ನೆಕ್ಸ್ಟ್ ಪ್ಲಸ್ ಆಗಿದೆ ಬರ್ಕೊಂಡಿದ್ದೀನಿ. 2 × 10⁻0 ಅಂತ ಹೇಳಿದರೆ ನಮ್ಮ ಲಾ ಆಫ್ ಎಕ್ಸ್ಪೋನೆಂಟಲ್ಲಿ ಗೊತ್ತಿದೆ, 8⁻0 = 1 ಅಂತ ಹೇಳಿ. ಹಾಗಾಗಿ 10⁻0 = 1. ನೆಕ್ಸ್ಟ್ ಇಲ್ಲಿ ಪ್ಲಸ್ಸನ್ನು ಬರೀಬೇಕು ವಿದ್ಯಾರ್ಥಿಗಳೇ. ನೋಡಿ, ತಮಗೆ ಗೊತ್ತಿದೆ
10⁻⁻1 ಅನ್ನು ನೀವು ಈ ಥರ ಫ್ರ್ಯಾಕ್ಷನ್ ಪಾರ್ಟಲ್ಲಿ ಬರಿಬೋದು ವಿದ್ಯಾರ್ಥಿಗಳೇ. ನಮಗೆ ಇಂದಿನ ತರಗತಿಗಳಲ್ಲಿ ಪರಿಚಯ ಮಾಡ್ಕೊಂಡಿದ್ದಾವೆ. 2 ಹಾಗೆ ಇಟ್ಕೊಳ್ಳಿ, ಇಂಟು ಬರ್ಕೊಳ್ಳಿ. ನೆಕ್ಸ್ಟ್ 10⁻⁻1 ನೀವು ಇಲ್ಲಿ ನ್ಯೂಮರೇಟರಲ್ಲಿ 1, ಡಿನಾಮಿನೇಟರಲ್ಲಿ 10 ಈ ರೀತಿ ನೀವು ಬರಿಬೋದು. ಇಲ್ಲಿ 10⁻1 ಇದೆ, ಘಾತ ಸಂಖ್ಯೆ ಎಷ್ಟಿದೆ? 10⁻1 ಇದೆ. 10⁻⁻1 ನಾವು ಈ ರೀತಿ ಬರಿಬೋದು ಅಂತ ನಮಗೆ ಗೊತ್ತಾಗಿದೆ ವಿದ್ಯಾರ್ಥಿಗಳೇ. ನಮಗೆ ಹಿಂದಿನ ಬಾರಿ ನಾವು 8⁻⁻m ಅನ್ನು 1/8⁻m ಅಂತ ಒಂದು ಲಾ ಆಫ್ ಎಕ್ಸ್ಪೋನೆನ್ಸಲ್ಲಿ ಒಂದು ನಿಯಮಗಳನ್ನು ನೋಡ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಆ ರೀತಿ ನೀವು 10⁻⁻1 ಅನ್ನು ಈ ರೀತಿ ಬರಿಬೋದು. 1/10⁻1 ಅಂತ ಆಯಿತು ವಿದ್ಯಾರ್ಥಿಗಳೇ. ಪ್ಲಸ್ 4 × 1/10⁻2 ವಿದ್ಯಾರ್ಥಿಗಳೇ -2 ಅಂತಿದೆ. ನಾವು ಈ ಭಿನ್ನ ರಾಶಿ ರೂಪದಲ್ಲಿ ಅಥವಾ ಫ್ರ್ಯಾಕ್ಷನ್ ಪಾರ್ಟಲ್ಲಿ ಈ ರೀತಿ ಬರಿಬೋದು ಅಂತ ತಮಗೆ ಗೊತ್ತಿದೆ. 10⁻2 ನಾನು ಹೇಗೆ ಬರ್ದೇನಾಗರೆ 1/10⁻2 ಅಂತ ಬರ್ತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇಲ್ಲಿ 7 × 100 700, 3 × 10 30 ಪ್ಲಸ್ 2 × 1 2 ವಿದ್ಯಾರ್ಥಿಗಳೇ. ಈಗ ನಾನು ಫ್ರ್ಯಾಕ್ಷನಲ್ ಪಾರ್ಟಲ್ಲಿರುವಂಥದ್ದನ್ನು ಇಲ್ಲಿ ನಾವೇನು ಮಾಡಿದ್ದೇವೆ, ನಮ್ಮ ಗುಣಕಾರ ಚಿಹ್ನೆಯನ್ನು ನಾವು ನೋಡ್ಕೋಬೇಕಾಗುತ್ತೆ ಹೇಗಿರುತ್ತೆ ಅಂತ ವಿದ್ಯಾರ್ಥಿಗಳೇ. ಇಲ್ಲಿ ನೀವು ಇಲ್ಲಿರುವಂಥ 2 ನಾವು ಎಲ್ಲಿಗೆ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಬರುತ್ತೆ ತಮಗೆ ಅಂತ ಹೇಳಿದ್ದೀನಿ. ಇಲ್ಲಿ ನ್ಯೂಮರೇಟರ್ಗೆ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಹಾಗಾಗಿ ಎಷ್ಟಾಯಿತು ನಮಗೆ 2 × 1 2 ಆಯಿತು. ಇಲ್ಲಿ 10⁻1 ಇದೆ, ಅದನ್ನು ನಿಮಗೆ ಪರಿಚಯ ಮಾಡ್ಕೊಳ್ಳೋಕ್ಕೋಸ್ಕರ ಘಾತ ಸಂಖ್ಯೆನ ಇಲ್ಲಿ ಬರ್ದೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 4 × 1 4 10⁻2 ಹ್ಯಾಸ್ ಇಟ್ ಆಗಿ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಇಲ್ಲಿ 732 ನೆಕ್ಸ್ಟ್ 10⁻1 ಅಂದರೆ 10 ಆಯಿತು. ನೀವು 10ರಿಂದ ಈ 2 ಅಂತ ಅಂಕಿಯನ್ನು ಭಾಗಿಸಿದರೆ ನಿಮಗೆ ಏನು ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ? ಹಾಗಾದರೆ 0.2 ಅಂತ ಆನ್ಸರ್ ಸಿಗುತ್ತೆ ನಿಮ್ಮ ಕ್ಯಾಲ್ಕುಲೇಟರ್ಲಿ, ಅಥವಾ ನೀವು ನಿಮ್ಮ ಬೈ ಹ್ಯಾಂಡಲ್ಲಿ ನೀವು 10ರಿಂದ ನೀವು 2ಅನ್ನು ಭಾಗಿಸಿ, ಅಥವಾ 2 2 × 1 2 1 × 1 2 5 × 10 ವಿದ್ಯಾರ್ಥಿಗಳೇ. ನಾವು ಆ ರೀತಿಯೂ ಮಾಡ್ಬೋದು. ಇಲ್ಲಿ 1/5 ಆಯಿತು. 5ಇಂದ ಮತ್ತು 1ಅನ್ನು ನಾವು ಡಿವಿಷನ್ ಮಾಡಬೇಕಾಗುತ್ತೆ. ಆಗ ಎಷ್ಟು ಸಿಗುತ್ತೆ ನಮಗೆ? 0.2 ಅಂತ ಸಿಗುತ್ತೆ ವಿದ್ಯಾರ್ಥಿಗಳೇ. ನೀವು ಆ ರೀತಿ ನಾವು ಮಾಡಿ. ಬಟ್ ಇಲ್ಲಿ 10ಇಂದ 2ಅನ್ನು ಡಿವೈಡ್ ಮಾಡಬೇಕು, ನಮಗೇನಾಗುತ್ತೆ ಪಾಯಿಂಟ್ ವ್ಯಾಲ್ಯೂ ಸಿಗುತ್ತೆ 0.2. ನೆಕ್ಸ್ಟ್ 4/100 ವಿದ್ಯಾರ್ಥಿಗಳೇ. 100ಇಂದ ನೀವು 4ಅನ್ನು ಡಿವೈಡ್ ಮಾಡಬೇಕು, ಅಲ್ಲಿ 0.04 ಅಂತ ತಮಗೆ ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ನಮಗೆ ಇಲ್ಲಿ ಬಂದಿರೋಂಥ 732 ಮತ್ತು 0.2 0.04 ಇವಷ್ಟು ಅಂಕಿಗಳನ್ನು ನೀವು ಕೂಡಿದರೆ ನಮಗೆ ಬರೋಂಥ ಆನ್ಸರ್ ಏನಿದೆ ತಮಗೆ ಇಲ್ಲಿ 732.24. This is the example of decimal number system. Example of decimal number system. ವಿದ್ಯಾರ್ಥಿಗಳೇ, ನಾನು ಎಕ್ಸ್ಪ್ಯಾಂಡ್ ಮಾಡಿದ್ದೇವೆ. ತಮಗೆ ಡೆಸಿಮಲ್ ಪಾಯಿಂಟ್ ಹೇಗಿರುತ್ತೆ ಅಂತಲೂ ತಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಇಲ್ಲಿ ಡೆಸಿಮಲ್ ಪಾಯಿಂಟಿಂದ ನೆಕ್ಸ್ಟ್ ಬರೆಯೋಂಥ ಡಿಜಿಟನ್ನುಗಳನ್ನು ನೀವು ಅಲ್ಲಿ 10⁻1 10⁻⁻1 10⁻⁻2 ಈ ರೀತಿ ಕಮೆಂಟ್ಸ್ ಮಾಡಿ ನೀವು ಇರೋಂಥ ಎಕ್ಸಾಂಪಲ್ನ ನೀವು ಈ ರೀತಿ ಫ್ರ್ಯಾಕ್ಷನ್ ಪಾರ್ಟಲ್ಲಿ ಬರ್ಕೊಳ್ಳಿ. ನಿಮಗೆ ಈ ರೀತಿ ಬಂದಾಗ ನಮ್ಮ ಎಕ್ಸಾಂಪಲಲ್ಲಿ ಯಾವ ರೀತಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇಲ್ಲೆಲ್ಲ ಪ್ಲಸ್ ಇರೋದ್ರಿಂದ ಏನು ಮಾಡ್ಬೇಕು, ನೀವು ಎಲ್ಲ ಅಂಕಿಗಳನ್ನು ನೀವು ಆ್ಯಡ್ ಮಾಡಿ ನಮಗೆ ಯಾವ ಡೆಸಿಮಲ್ ನಂಬರ್ನ ಯಾವ ಅಂಕಿಯನ್ನು ತಗೊಂಡಿರಿ ಅದು ಡೆಸಿಮಲ್ ನಂಬರ್ ಅಂತ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸಿಂಪಲ್ ಎಕ್ಸಾಂಪಲ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿ ನೋಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಆ ಇಂಡಿವಿಜುವಲ್ ಪೊಸಿಷನನ್ನು ನೀವು ಬರೆದುಬಿಟ್ಟು ಏನು ಮಾಡಬೇಕು, ಈ ಥರ ಸಾಲ್ವ್ ಮಾಡಿ ಇಲ್ಲಿ ನಿಮಗೆ ಆನ್ಸರ್ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಗಳು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಇರುವಂಥ ಪೊಸಿಷನ್ ನಂಬರ್ ಸಿಸ್ಟಮಿನ ಎಕ್ಸಾಂಪಲ್ 4 ಎಕ್ಸಾಂಪಲ್ಗಳಿದ್ದಾವೆ. ಅವಷ್ಟು ಎಕ್ಸಾಂಪಲ್ಗಳನ್ನ ನೀವು ಕಲಿತಾದ್ಮೇಲೆ ನೀವು ಕನ್ವರ್ಷನ್ಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಬರೋಂಥದ್ದು ಯಾವುದು ನಮಗೆ ಬೈನರಿ ನಂಬರ್ ಸಿಸ್ಟಮ್ ಅಂತಿದೆ. ಆ ಬೈನರಿ ನಂಬರ್ ಸಿಸ್ಟಮಲ್ಲಿ ನೀವು 0 1 0 1 ಅಂಕಿಗಳನ್ನು ನೀವು ಕಾಣ್ತೀರಿ. ನೆಕ್ಸ್ಟ್ ನಾವು ಡೆಸಿಮಲ್ ನಂಬರ್ ಸಿಸ್ಟಮಿಂದ ಬೈನರಿ ನಂಬರ್ ಸಿಸ್ಟಮ್ನ ಕನ್ವರ್ಷನ್ ಮಾಡ್ಬೋದು. ಬೈನರಿ ನಂಬರಿಂದ ಡೆಸಿಮಲ್ ನಂಬರ್ ಆಗಿ ನೀವು ಕನ್ವರ್ಷನ್ ಮಾಡ್ಕೊಳಕ್ಕೆ ಬರುತ್ತೆ. ಅದು ಮುಂದಿನ ತರಗತಿಯಲ್ಲಿ ನೋಡೋಣ ವಿದ್ಯಾರ್ಥಿಗಳು. ದಿಸ್ ಇಸ್ ಎಕ್ಸಾಂಪಲ್ ಆಫ್ decimal number system. Second one example is write a note on binary number system. It is a positional number system also called as base 2 system. It is a positional number system as also called as base
ಟು ಸಿಸ್ಟಮ್. ವಿದ್ಯಾರ್ಥಿಗಳೇ, ಬೈನರಿ ನಂಬರ್ ಸಿಸ್ಟಮ್ ಎನ್ನುವುದು ಒಂದು ಪೊಸಿಷನ್ ನಂಬರ್ ಸಿಸ್ಟಮ್ ಆಗಿದೆ. ನಾವು ಬೇಸ್ 2 ಅಂತಲೂ ನಾವು ಆ ಎಕ್ಸಾಂಪಲ್ನ ಕರಿತೇವೆ. ಬೈನರಿ ನಂಬರ್ ಸಿಸ್ಟಮ್ ಆ್ಯಸ್ 2 ಡಿಜಿಟ್ಸ್, 2 ಡಿಜಿಟ್ಸನ್ನು ಇಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ. ನಾವು ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ 10 ಡಿಜಿಟ್ಸನ್ನು ಕಂಡಿದ್ದೇವೆ. ಇಲ್ಲಿ ಬೈನರಿ ನಂಬರ್ ಸಿಸ್ಟಮಲ್ಲಿ 2 ಡಿಜಿಟ್ಸನ್ನು ಕಾಣ್ತೇವೆ ಅಥವಾ 2 ಸಿಂಬಲ್ಸನ್ನು ಕಾಣ್ತೇವೆ, ರೆಪ್ರೆಸೆಂಟೆಡ್ ಬೈ 0 ಆ್ಯಂಡ್ 1. ವಿದ್ಯಾರ್ಥಿಗಳೇ, 2 ಡಿಜಿಟನ್ನು ಕಾಣ್ತೇವೆ ನಮ್ಮ ಬೈನರಿ ನಂಬರ್ ಸಿಸ್ಟಮಲ್ಲಿ. ಹಾಗಾದ್ರೆ ಅಂಕಿಗಳು ಯಾವುವು? 0 ಆ್ಯಂಡ್ 1. ಬೇಸ್ ಆರ್ ರ್ಯಾಡಿಕ್ಸ್ ಆಫ್ ಸಿಸ್ಟಮ್ ಈಸ್ 2. ಬೈನರಿ ನಂಬರ್ ಸಿಸ್ಟಮಿನ ನೀವು ಬೇಸನ್ನು ಇಲ್ಲಿ 2 ಅಂತ ಬರೀಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಡೆಸಿಮಲ್ ನಂಬರ್ ಸಿಸ್ಟಮಿನ ಬೇಸ್ 10, ಬೈನರಿ ನಂಬರ್ ಸಿಸ್ಟಮಿನ ಬೇಸ್ ಈಸ್ 2. ಎಕ್ಸಾಂಪಲ್ 1 ಆಫ್ ಬೈನರಿ ನಂಬರ್ ಸಿಸ್ಟಮ್ ಈಸ್, ವಿದ್ಯಾರ್ಥಿಗಳೇ, ನಮಗೆ 0 ಮತ್ತು 1 ಅಂತ ಬೈನರಿ ನಂಬರ್ ಸಿಸ್ಟಮಲ್ಲಿ ಅಂತ ಡಿಜಿಟ್ಸ್ ಆಗಿದ್ದಾವೆ. ಅವುಗಳನ್ನು ನೀವು ಸೇರಿ ಬರೆಯೋದು ಹೇಗಿರುತ್ತೆ ಅಂತ ಒಂದು ಎಕ್ಸಾಂಪಲ್ ಕಾಣ್ತಿದ್ದೇವೆ. ಎಕ್ಸಾಂಪಲ್ 1, ಬೈನರಿ ನಂಬರ್ ಸಿಸ್ಟಮ್ ಈಸ್ 0 1 0 1 1 1. ಎಕ್ಸಾಂಪಲ್ ಆಫ್ ಬೈನರಿ ನಂಬರ್ ಸಿಸ್ಟಮ್ ಬೇಸ್ 2. ವಿದ್ಯಾರ್ಥಿಗಳೇ, ನಾವು 0 1 0 1 ಅಂತ ಅಷ್ಟೇ ಅಂಕಿಗಳನ್ನು ಬರೀಬೇಕು. ಒಂದಂತ ನೆಕ್ಸ್ಟ್ ಬರೆಯಂತ ಯಾವುದೋ ಅಂಕಿಗಳನ್ನು ನಾವು ಬರೆಯಲ್ಲ ವಿದ್ಯಾರ್ಥಿಗಳಲ್ಲಿ. ನಮಗೆ ಬೈನರಿ ಡಿಜಿಟ್ಸ್ ಅಂದರೆ 2 ಡಿಜಿಟ್ಸ್ ಇರ್ತವೆ. ಹಾಗಾಗಿ 0 ಮತ್ತು 1 ಅಷ್ಟೇ ಬಳಸಬೇಕು ಇಲ್ಲಿ ವಿದ್ಯಾರ್ಥಿಗಳೇ. ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ 0 ಇಂದ 9 ತನಕ ಅಂಕಿಗಳಿದ್ದವು. ಹಾಗಾಗಿ ನಾವು 0 ಇಂದ 9 ತನಕ ಅಂಕಿಗಳನ್ನು ಬಳಸಿದ್ವಿ. ಇಲ್ಲಿ ಬೈನರಿ ನಂಬರ್ಸಲ್ಲಿ ನೀವು 2 ಅಂಕಿಗಳನ್ನು ಮಾತ್ರ ಇಲ್ಲಿ ಬಳಸಬೇಕಾಗುತ್ತೆ. 0 ಮತ್ತು 1 ಅಂತ 2 ಅಂಕಿಗಳು ಮಾತ್ರ ಬಳಸಬೇಕು. ಬೈನರಿ ನಂಬರ್ ಸಿಸ್ಟಮಿನ ಬೇಸ್ ಎಷ್ಟಾಗಿದ್ರೆ ನಾವಿಲ್ಲಿ 2 ಅಂತ ಬರೆದಿದ್ದೇವೆ. ವೆರಿ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನೀವು ಆನ್ಸರ್ ಬರೆಯುವಾಗ ಬೇಸನ್ನು ಬರೆದೇ ಇದ್ದರೆ ನಿಮಗೆ ಅರ್ಧ ಮಾರ್ಕ್ಸನ್ನು ಕಟ್ ಮಾಡಲಾಗುತ್ತೆ ವಿದ್ಯಾರ್ಥಿಗಳೇ. ನೀವು ಕಂಪಲ್ಸರಿ ನೀವು ಇಲ್ಲಿ ಬೇಸನ್ನು ಬರೀರಿ. ಎಕ್ಸಾಂಪಲ್ 2 ಆಫ್ ಬೈನರಿ ನಂಬರ್ ಸಿಸ್ಟಮ್ ಈಸ್ 1 0 1 ಡಾಟ್ ಡೆಸಿಮಲ್ ಪಾಯಿಂಟ್ 1 0. ದಿಸ್ ಎಕ್ಸಾಂಪಲ್ ಆಫ್ ಬೈನರಿ ನಂಬರ್ ಸಿಸ್ಟಮ್. ವಿದ್ಯಾರ್ಥಿಗಳೇ, ಒಂದು ಎಕ್ಸಾಂಪಲ್ ನಾವು ಇಲ್ಲಿ ಕಾಣೋಣ. ಬೈನರಿ ನಂಬರ್ ಹೇಗಿದೆ ಅಂತ ಹೇಳಿ. ಇಲ್ಲಿ ಬೈನರಿ ನಂಬರ್ನ ಒಂದು ಎಕ್ಸಾಂಪಲ್ ಹೇಳಿದ್ದೇವೆ, 101.10. ವಿದ್ಯಾರ್ಥಿಗಳೇ, ಇಲ್ಲಿ ಫ್ರ್ಯಾಕ್ಷನ್ ಪಾರ್ಟ್ ಇದೆ, ಡೆಸಿಮಲ್ ಪಾರ್ಟ್ ಇಂಟೀಜರ್ ಪಾರ್ಟ್ ಇದೆ ಮತ್ತು ಫ್ರ್ಯಾಕ್ಷನಲ್ ಪಾರ್ಟ್ ಇದೆ. ಫ್ರ್ಯಾಕ್ಷನಲ್ ಪಾರ್ಟ್ ಇಂಟೀಜರ್ ಪಾರ್ಟಲ್ಲಿರುವಂಥದ್ದನ್ನು ನಾವು ಎಲ್ಲಿಂದ ಪ್ರಾರಂಭ ಮಾಡ್ತೇವೆ ನಮಗೆ ಗೊತ್ತಿದೆ. ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್ ಹೀಗಿದೆ. ಇಲ್ಲಿ ಬೈನರಿ ನಂಬರ್ ಸಿಸ್ಟಮಿನ ಬೇಸ್ 2 ಅಂತ ಆಗಿರೋದ್ರಿಂದ ನೀವು 2 ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ನಾವು ಇಂದಿನ ಎಕ್ಸಾಂಪಲಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮ್ ಆಗಿರೋದ್ರಿಂದ ನೀವು 2 ಅಲ್ಲಿ 10 ಅಂತ ಬರೆದ್ರಿ. ಇಲ್ಲಿ ಬೈನರಿ ನಂಬರ್ ಸಿಸ್ಟಮ್ ಆಗಿರೋದ್ರಿಂದ ನೀವು 2 ಟು ಪವರ್ ಆಫ್ 0 ಅದು ಯೂನಿಟ್ಸಲ್ಲಿದೆ. 2 ಟು ಪವರ್ ಆಫ್ 1 10ರ ಸ್ಥಾನದಲ್ಲಿದೆ. 2 ಟು ಪವರ್ ಆಫ್ 2 100ರ ಸ್ಥಾನದಲ್ಲಿದೆ. ನೀವು ಇಲ್ಲಿ 2 ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ದೀಸ್ ಆರ್ ದ ವೇಟ್ಸ್ ಆಫ್ ಬೈನರಿ ನಂಬರ್ ಸಿಸ್ಟಮ್. These are the digits in the binary number system. This one is the integer part, this one is the fractional part, this one is the decimal point. ವಿದ್ಯಾರ್ಥಿಗಳೇ, ಅತಿ ಮುಖ್ಯವಾಗಿ ಇದೊಂದು ಗಮನಿಸಬೇಕಾಗುತ್ತೆ ನಮಗೆ. ಇಲ್ಲಿ ಇಂಟೀಜರ್ ಪಾರ್ಟಲ್ಲಿ ಪ್ರಾರಂಭದಲ್ಲಿರುವಂಥ ಬಿಡಿ ಸ್ಥಾನದಲ್ಲಿರುವಂಥ ಅಂಕಿಯನ್ನು ನಾವು LSB ಅಂತ ಬರೀತೇವೆ. LSB ಮೀನ್ಸ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ LSD ಅಂತ ಬರೆದಿದ್ದೇವೆ. ಅಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಕರೀತೇವೆ ವಿದ್ಯಾರ್ಥಿಗಳೇ. ನಾವಿಲ್ಲಿ ಬೈನರಿ ನಂಬರ್ ಸಿಸ್ಟಮ್ ಆಗಿರೋದ್ರಿಂದ ನೀವು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ನೀವು ಹೇಳಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಬಿ ಮೀನ್ಸ್ ಬಿಟ್. ಇಲ್ಲಿ ಇಂಟೀಜರ್ ಪಾರ್ಟ್, ದಿಸ್ ಒನ್ ಇಸ್ ದ ಫ್ರ್ಯಾಕ್ಷನ್ ಪಾರ್ಟ್. ವಿದ್ಯಾರ್ಥಿಗಳೇ, ಇಂಟೀಜರ್ ಪಾರ್ಟಲ್ಲೂ ನಾವು LSB ಮತ್ತು MSB ಅನ್ನು ಕಾಣ್ತೇವೆ. ಫ್ರ್ಯಾಕ್ಷನ್ ಪಾರ್ಟಲ್ಲೂ ಸಹ ನೀವು MSB ಮತ್ತು LSBಯನ್ನು ಕಾಣಬೇಕು ವಿದ್ಯಾರ್ಥಿಗಳು. ಯಾಕೆಂದರೆ ನಮಗೆ ನಾವು ಸಾಲ್ವ್ ಮಾಡುವಾಗ ಮುಂದಿನ ತರಗತಿಗಳಲ್ಲಿ 2 ಪಾರ್ಟಲ್ಲಿರೋಂಥ ಎಕ್ಸಾಂಪಲ್ಗಳನ್ನು ಹೇಗೆ ಬರೆಯೋದಂಥ ಒಂದು ಎಕ್ಸಾಂಪಲ್ ಕಾನ್ಸೆಪ್ಟ್ ಅಂತ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ನೀವಿಲ್ಲಿ LSB ಮತ್ತು MSBಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. LSB ಅಂತ ಹೇಳಿದರೆ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, BIT ಬಿಟ್ ಅಂತ ಕರಿತೇವೆ. ಯಾಕಂದರೆ ನಾವು ಈ ಅಂಕಿಗಳನ್ನು ಇಲ್ಲಿ ಬಿಟ್ ಅಂತ ಬಿಟ್ಸ್ ಅಂತ ಕರೆದೇವೆ 1 and 0ನ್ನು. ಹಾಗಾಗಿ ನೀವು B ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ಡೆಸಿಮಲ್ ಪಾಯಿಂಟಲ್ಲಿ ನಾವು ಡಿಜಿಟ್ ಅಂತ ಕರಿತೇವೆ. ಅಲ್ಲಿ D, ಇಲ್ಲಿ B, ಹೀಗೆ MSB, ಅಲ್ಲಿ MSD, ಹಾಗೆ D ಫಾರ್ ಗಾಡ್, ಆ ಥರ ಬರೀತೇವೆ ವಿದ್ಯಾರ್ಥಿಗಳೇ. ಎಕ್ಸಾಂಪಲ್ ಆಫ್ ಬೈನರಿ ನಂಬರ್ ಸಿಸ್ಟಮ್ ಎಕ್ಸಾಂಪಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ನಾವು ಆಕ್ಟಲ್ ನಂಬರ್ ಸಿಸ್ಟಮ್ನ ಉದಾಹರಣೆಯನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ನ ಉದಾಹರಣೆಯನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ 4 ನಂಬರ್ ಸಿಸ್ಟಮಿನ
ಆನ್ಸರ್ ಅಥವಾ ವಿವರಣೆ ಗೊತ್ತಾದ ಮೇಲೆ ನಾವು ಕನ್ವರ್ಷನ್ಸನ್ನು ಪ್ರಾರಂಭ ಮಾಡ್ತೇವೆ ವಿದ್ಯಾರ್ಥಿಗಳೇ. ನೀವು ಪ್ರತಿ ನಂಬರ್ ಸಿಸ್ಟಮಿನ ಎಕ್ಸಾಂಪಲ್ ವೆಯ್ಟ್ಸನ್ನು ಮತ್ತು ನೀವು ಬೇಸನ್ನು ನೀವು ಕರೆಕ್ಟಾಗಿ ತಿಳ್ಕೋಬೇಕು. ಅದು ಗೊತ್ತಿದ್ದರೆ ಮಾತ್ರ ನಿಮಗೆ ಮುಂದಿನ ತರಗತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್.